ಮತಕಳ್ಳತನ ವಿರುದ್ಧ ರಾಹುಲ್ ಗಾಂಧಿ ಮಹಾಯುದ್ಧವನ್ನ ಸಾರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ನ ಪ್ರತಿಭಟನಾ ಸಮಾರಂಭ. ಇವತ್ತು ಕಾಂಗ್ರೆಸ್ ಫ್ರೀಡಂ ಪಾರ್ಕ್ನಲ್ಲಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಒಂದು ಪ್ರತಿಭಟನೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಅನ್ನುವಂತಹ ಹೆಸರಿನಲ್ಲಿ ಇವತ್ತಿನ ಹೋರಾಟದ ರೂಪರೇಷೆಗಳನ್ನ ಸಿದ್ಧಪಡಿಸಿದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ರಾಹುಲ್ ಗಾಂಧಿ ಹೇಳಿದ್ರು. ನಾನು ಬಾಂಬ್ ಸಿಡಿಸ್ತೀನಿ, ಸೊ ಆ ಬಾಂಬ್ ಸಿಡಿದ್ರೆ ಚುನಾವಣಾ ಆಯೋಗವೇ ಇರಲ್ಲ ಭಾರತದಲ್ಲಿ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತಾಡಿದ್ರು. ನಾನು ಇದು ಬರೀ ಸುಮ್ಮನೆ ಮಾತಾಡ್ತಾ ಇಲ್ಲ, ನನ್ನ ಹತ್ರ ಪ್ರೂಫ್ಸ್ ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಈ ಮುಂಚೆನೇ ನಡಿಬೇಕಾಗಿತ್ತು, ಆದರೆ ಅದನ್ನ ಶಿಬು ಸೊರೇನ್ ಅವರ ನಿಧನದಿಂದಾಗಿ ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಇನ್ನು ಕಾಂಗ್ರೆಸ್ ಪ್ರತಿಭಟನೆಗೆ ಜನಸಾಗರ ಹರಿದು ಬರ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನತ್ತ ಕಾಂಗ್ರೆಸ್ ಕಾರ್ಯಕರ್ತರ ದಂಡೇ ನಡೆದಿದೆ. ಕಾಂಗ್ರೆಸ್ ಬಾವುಟ ಫ್ಲೆಕ್ಸ್ಗಳನ್ನ ಹಿಡಿದು ಜನ ಫ್ರೀಡಂ ಪಾರ್ಕ್ ಹತ್ರ ಬರ್ತಾ ಇದ್ದಾರೆ. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ಗೆ ಬೆಂಬಲಿಸಿ, ರಾಹುಲ್ ಗಾಂಧಿ ಅವರ ಈ ಹೋರಾಟವನ್ನು ಬೆಂಬಲಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನ ಫ್ರೀಡಂ ಪಾರ್ಕಿಗೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೆ ಕೆಲವೊಂದಷ್ಟು ಜನಸಾಮಾನ್ಯರು ಕೂಡ ನೀವು ಜೊತೆಗೂಡಿ ಅಂತ ಹೇಳಿ ರಾಹುಲ್ ಗಾಂಧಿ ಕರೆ ಕೊಟ್ಟಿದ್ದಾರೆ. ಅದರಂತೆ ಇವತ್ತು ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ, ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಫ್ರೀಡಂ ಪಾರ್ಕ್ನತ್ತ ಜಮಾಯಿಸ್ತಾ ಇದ್ದಾರೆ. ಸಹಜವಾಗಿ ಟ್ರಾಫಿಕ್ ಜಾಮ್ನ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ಬದಲಿ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದಾರೆ ಪೊಲೀಸರು ಕೂಡ. ಯಾರು ಇಲ್ಲಿ ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಪಾರ್ಕಿಂಗ್ ಮಾಡೋ ಹಾಗಿಲ್ಲ, ಅವರಿಗೆ ಸಪರೇಟ್ ಆದಂತಹ ಕೆಲವೊಂದಷ್ಟು ಜಾಗಗಳನ್ನು ಗುರುತಿಸಿದರೆ ಅಲ್ಲಿ ತಮ್ಮ ವೆಹಿಕಲ್ಗಳನ್ನು ಪಾರ್ಕ್ ಮಾಡಬಹುದು. ಜೊತೆಗೆ ಈ ಮಾರ್ಗವನ್ನು ಬಿಟ್ಟು ಪರ್ಯಾಯ ಮಾರ್ಗವನ್ನು ಬಳಸಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ವಾಹನ ಸವಾರರಿಗೆ ಈಗಾಗಲೇ ಪೊಲೀಸರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಮಾವೇಶ ಕೂಡ ಆರಂಭವಾಗುತ್ತೆ. ಸ್ಥಳದಲ್ಲಿ ನಮ್ಮ ಪ್ರತಿನಿಧಿಗಳೆಲ್ಲರೂ ಕೂಡ ಜಮಾವಣೆಗೊಂಡಿದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಪ್ರತಿನಿಧಿದ್ದಾರೆ. ಅಲ್ಲಿ ಯಾವ ರೀತಿ ಇದೆ ಸದ್ಯಕ್ಕೆ ಚಿತ್ರಣ ಅನ್ನುವಂಥದ್ದನ್ನು ತಿಳ್ತೋಣ. ಮೊದಲದಾಗಿ ಫ್ರೀಡಂ ಪಾರ್ಕ್ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರಮೋದ್ ಜಾಯ್ನ್ ಆಗಿದ್ದಾರೆ. ಹಾಗೆ ಚುನಾವಣಾ ಆಯೋಗದ ನಮ್ಮ ಪ್ರತಿನಿಧಿ ಕಿರಣ್ ಇದ್ದಾರೆ. ಜೊತೆಗೆ ಮಾಲ್ತೇಶ್ ಜಗಿನ್ ಕೂಡ HAL ಏರ್ಪೋರ್ಟ್ ನಿಲ್ದಾಣದ ಬಳಿ ಇದ್ದಾರೆ. ಅವರು ಕೂಡ ಜಾಯ್ನ್ ಆಗ್ತಿದ್ದಾರೆ. ಮಾತಾಡ್ತೋಣ. ಮೊದಲದಾಗಿ ಪ್ರಮೋದ್, ಇವತ್ತು ನಡೆಯಲಿರುವಂತಹ ಒಂದು ಸಮಾವೇಶ ಬಹುಶಃ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಸದ್ಯಕ್ಕೆ ಈಗ ನೀವಿರೋ ಜಾಗದಲ್ಲಿ ಹೇಗಿದೆ ಚಿತ್ರಣ, ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ? ಇವತ್ತಿನ ರಾಹುಲ್ ಗಾಂಧಿ ಅವರ ಹೋರಾಟ ಎಷ್ಟು ಮಟ್ಟಿಗೆ ಪಾಲಿಟಿಕ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು, ಹೇಗೆ ವಿಶ್ಲೇಷಿಸ್ತೀರಿ ಇದನ್ನ ಪ್ರಮೋದ್? ರೆಮಾನ್, ಇವತ್ತಿನ ಹೋರಾಟದ ಮೂಲಕ ರಾಷ್ಟ್ರಾದ್ಯಂತ ಒಂದು ಅಜೆಂಡಾವನ್ನ ಫಿಕ್ಸ್ ಮಾಡೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಒಂದು ಅಭಿಯಾನವನ್ನ ಮಾಡೋ ಮೂಲಕ ಪ್ರಮುಖವಾಗಿ ಚುನಾವಣಾ ಆಯೋಗದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನ ಮಾಡ್ತಾನೆ ಬರ್ತಿತ್ತು ಕಾಂಗ್ರೆಸ್. ಪ್ರಮುಖವಾಗಿ ಕರ್ನಾಟಕ ಹೊರತುಪಡಿಸಿ ಮಹಾರಾಷ್ಟ್ರ, ಬಿಹಾರ ಸೇರಿದಂತೆ, ದೆಹಲಿ ಚುನಾವಣೆ ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿತ್ತು. ಆದ್ರೆ ಈಗ ಕೆಲವೊಂದಿಷ್ಟು ದಾಖಲೆಗಳನ್ನ ಮುಂದಿಷ್ಟು ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡ್ತಾ ಇರೋದ್ರ ಜೊತೆಗೆ ಈಗ ಇದನ್ನ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನ ಈಗ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಬರ್ತಾರೆ. ನಾನೀಗ VIP ಅಥವಾ ರಾಹುಲ್ ಗಾಂಧಿ ಎಂಟ್ರಿ ಪಾಯಿಂಟ್ ಹತ್ರ ಇದ್ದೀನಿ. ಈ ಭಾಗದಲ್ಲಿ ನೋಡ್ಬೋದು, ಈಗ ಮೂರೂ ಭಾಗದಲ್ಲೂ ಕೂಡ ಬ್ಯಾರಿಕೇಡಿಂಗ್ ಅನ್ನ ಮಾಡಲಾಗಿದೆ. ಫ್ರೀಡಂ ಪಾರ್ಕ್ ನ ಹಿಂಭಾಗದಲ್ಲಿ ಇದೀವಿ, ಅಂದ್ರೆ ನೇರವಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಇಂದ ಬರುವಂತ ರಸ್ತೆ ಅದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಇದೇ ರಸ್ತೆಯ ಮೂಲಕ ನೇರವಾಗಿ ಫ್ರೀಡಂ ಪಾರ್ಕ್ ಹೋಗ್ತಾರೆ. ನೋಡ್ಬೋದು, ಇಲ್ಲಿ ಯಾವುದೇ MLAಗಳಿಗಾಗ್ಲಿ, ಸಚಿವರಿಗಾಗ್ಲಿ, ಸಾರ್ವಜನಿಕರಿಗಾಗ್ಲಿ ಅವಕಾಶ ಇಲ್ಲ. ಕೇವಲ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಮಾತ್ರ ಈ ಒಂದು ಭಾಗದಿಂದ ಬರ್ತಾರೆ. ಹೀಗಾಗಿ ಯಾರಿಗೂ ಕೂಡ ಸದ್ಯಕ್ಕೆ ಇಲ್ಲಿ ಸಂಚಾರಕ್ಕಾಗಲಿ ಅಥವಾ ಚಲನವಲಕ್ಕಾಗಿ ಅವಕಾಶ ಕೊಡ್ತಾ ಇಲ್ಲ. ಹೀಗಾಗಿ ಇದೇ ರಸ್ತೆಯ ಮೂಲಕ ರಾಹುಲ್ ಗಾಂಧಿ ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಕಾರ್ಯಕ್ರಮದ ಮುಗಿದ ನಂತರ ಇದೇ ರಸ್ತೆಯಿಂದ ಚುನಾವಣಾ ಆಯೋಗಕ್ಕೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತ ಮಾಹಿತಿ ಬರ್ತಾ ಇದೆ ಅಂದ್ರೆ, ಕೇವಲ ರಾಜ್ಯದ ನಾಯಕರಷ್ಟೇ ಚುನಾವಣಾ ಆಯೋಗಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಆದರೆ ರಾಹುಲ್ ಗಾಂಧಿ ಹೋದ್ರೆ ಅದರ ಪರಿಣಾಮ ಜಾಸ್ತಿ ಇರುತ್ತೆ. ಹೀಗಾಗಿ ಅವರನ್ನು ಕೂಡ ಜೊತೆಯಾಗಿ ಕರ್ಕೊಂಡು ಹೋಗೋ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ. ಈಗಾಗಲೇ 1 ಗಂಟೆಯಿಂದ 3 ಗಂಟೆ ನಡುವೆ ಚುನಾವಣಾ ಆಯೋಗ ಅವರಿಗೆ ಸಮಯವನ್ನ ಕೊಟ್ಟಿದೆ. ಈ ಸಮಯದಲ್ಲಿ ಬಂದು ತಮ್ಮ ದೂರನ್ನಾಗಲಿ ತಮ್ಮ ದಾಖಲೆಗಳನ್ನಾಗಲಿ ಸಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ, ವೆರಿ ಇಂಟ್ರೆಸ್ಟಿಂಗ್ ಆಗಲಿ, ಒಂದು ವೇಳೆ ಪಾದಯಾತ್ರೆ ಮಾಡಿದ್ರೆ ಹೇಗೆ ಅನ್ನುವಂಥ ಒಂದು ಸಣ್ಣ ಯೋಚನೆ ಕೂಡ ಕಾಂಗ್ರೆಸ್ ನಾಯಕರಿಗಿದೆ. ಯಾಕೆಂದ್ರೆ ಇದೇ ರಸ್ತೆ ಮೂಲಕ ಪಕ್ಕದಲ್ಲೇ ಇರುವಂಥದ್ದು, ಹಾರ್ಡ್ಲಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಚುನಾವಣಾ ಆಯೋಗ ಆಗುತ್ತೆ ಹಿಂಭಾಗದಿಂದ ರಸ್ತೆಯಿಂದ ನಡ್ಕೊಂಡು ಹೋದ್ರೆ. ಹೀಗಾಗಿ ಈ ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಹಿಂಭಾಗದ ರಸ್ತೆಯಿಂದ ಚುನಾವಣಾ ಆಯೋಗಕ್ಕೆ ತಲುಪಿದ್ದೆ ಆದರೆ ಸುಮಾರು 5 ರಿಂದ 10 ನಿಮಿಷದಲ್ಲಿ ಚುನಾವಣಾ ಆಯೋಗಕ್ಕೆ ಕೂಡ ತಲುಪಬಹುದು. ಹೀಗಾಗಿ ನಡೆದುಕೊಂಡೇ ಪಾದಯಾತ್ರೆ ಮಾಡಿಕೊಂಡೇ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಬಟ್
ಇದಕ್ಕೆ ಯಾವುದೇ ರೀತಿಯಂತ ಅನುಮತಿ ಇಲ್ಲ, ಪೊಲೀಸರು ಅನುಮತಿ ಕೊಡ್ತಾ ಇಲ್ಲ. ಯಾಕೆಂದ್ರೆ ಈಗಾಗಲೇ ಹೈಕೋರ್ಟ್ನಿಂದ ಕೂಡ ಸೂಚನೆ ಇದೆ, ಯಾವುದೇ ಕಾರಣಕ್ಕೂ ಪಾದಯಾತ್ರೆಗಳನ್ನ ಮಾಡಬಾರ್ದು ಅಥವಾ ಫ್ರೀಡಂ ಪಾರ್ಕ್ ಹೊರತಾಗಿ ಸುತ್ತಮುತ್ತಲ ಭಾಗದಲ್ಲಿ ಯಾವುದೇ ರೀತಿಯಂತ ಪ್ರತಿಭಟನಾ ಚಟುವಟಿಕೆಗಳನ್ನ ಮಾಡಬಾರ್ದು ಅಂತ. ಈ ಕಾರಣಕ್ಕೋಸ್ಕರ ಯಾವುದೇ ಪ್ರತಿಭಟನೆಗಳಿಗೆ ಅಥವಾ ಪ್ರತಿಭಟನಾ ಪಾದಯಾತ್ರೆಗಳಿಗೆ ಅವಕಾಶ ಇಲ್ಲ. ಆದರೆ ಸಾರ್ವಜನಿಕರು ಹೆಚ್ಚಾಗಿ ಬರ್ತಾರೆ ಅನ್ನುವಂಥ ಭದ್ರತಾ ಕಾರಣ ಕೂಡ ಇದೆ. ಈ ಎಲ್ಲ ಕಾರಣಗಳಿಗೋಸ್ಕರ ಸದ್ಯಕ್ಕೆ ಇಲ್ಲಿ ನಿರ್ಬಂಧವನ್ನು ವಿಧಿಸಲಾಗಿದೆ. ಸೆಕ್ಯೂರಿಟಿ ದೃಷ್ಟಿಯಿಂದ ಹಾಗೆಯೇ ಸಂಚಾರದ ದೃಷ್ಟಿಯಿಂದ ಈ ಒಂದು ಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಬಂದೋಬಸ್ತ್ ಆಗಿದೆ. ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸರು ಫ್ರೀಡಂ ಪಾರ್ಕ್ ಸುತ್ತಮುತ್ತಲನೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಹೋರಾಟದ ಬಗ್ಗೆ ಹೇಳೋದಾದ್ರೆ ಇವತ್ತಿನ ಕಾರ್ಯಕ್ರಮದ ಮೂಲಕ ಮತ್ತೊಂದು ಹೊಸ ಅಜೆಂಡಾವನ್ನ ಬಿಹಾರ ಚುನಾವಣೆ ಸಂದರ್ಭದಲ್ಲೇ ಕರ್ನಾಟಕದಿಂದ ಈಗ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ನೇರವಾಗಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಒಂದು ಅಜೆಂಡಾವನ್ನ ಫಿಕ್ಸ್ ಮಾಡ್ತಾ ಇದೆ. ಇದು ಯಾವ ರೀತಿ ತೆಗೆದುಕೊಳ್ಳುತ್ತೆ, ಜೊತೆಗೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಅದ್ರ ಮೇಲೆ ಇದರ ಇಂಪ್ಯಾಕ್ಟ್ ಮತ್ತೆ ಇಂಟೆನ್ಸಿಟಿ ನಿಂತಿರುತ್ತೆ. ರೇಮಾನ್, ಎಕ್ಸಾಕ್ಟ್ಲಿ. ಪ್ರಮೋದ್ ಹೋಲ್ಟ್, ನಾನು ಮಾತಾಡ್ತೇನೆ ಈಗ ಚುನಾವಣಾ ಆಯೋಗದ ವಿಚಾರ. ಸೊ ಚುನಾವಣಾ ಆಯೋಗಕ್ಕೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಅನ್ನುವಂಥದ್ದನ್ನ ಏನು ಹೇಳ್ತಾ ಇದ್ದಾರೆ. ಈಗ ರಾಜ್ಯ ಚುನಾವಣಾ ಆಯೋಗ ಕಚೇರಿಗೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಮತಗಳ್ಳತನದ ಬಗ್ಗೆ ದೂರು ಸಲ್ಲಿಸೋದಕ್ಕೆ ಸ್ವತಃ ರಾಹುಲ್ ಗಾಂಧಿನೂ ಕೂಡ ಬರುವಂತ ಸಾಧ್ಯತೆಗಳಿವೆ ಅಂದ್ರೆ ಕಚೇರಿಗೆ. ಸೊ ಪೊಲೀಸ್ ಬಿಗಿ ಭದ್ರತೆ ನೀಡೋದಕ್ಕೆ ಅನ್ಬುಕುಮಾರ್ ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಆಗಿರುವಂತಹ ಅನ್ಬುಕುಮಾರ್ ಅವರು ಈಗಾಗಲೇ ಪೊಲೀಸರಿಗೆ ಮನವಿ ಮಾಡಿದ್ರು. ಸೊ ಹಾಗಾಗಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಭದ್ರತೆಯನ್ನ ಈಗ ಪೊಲೀಸರು ನಿಯೋಜಿಸಿದ್ದಾರೆ. 6 ಜನ ನಾಯಕರು ಭೇಟಿಗೆ ಅನ್ಬುಕುಮಾರ್ ಅವರು ಅವಕಾಶವನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಹುಶಃ ಬರೀ ರಾಜ್ಯದ ನಾಯಕರು ಮಾತ್ರ ಹೋಗ್ತಾರಾ ಅಥವಾ ರಾಹುಲ್ ಗಾಂಧಿ ಜೊತೆಗೆ ಹೋಗ್ತಾರಾ ಅನ್ನುವಂಥದ್ದನ್ನ ನೋಡಬೇಕು. ಬಹುಶಃ ಈಗ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವರು, ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಇವರಿಷ್ಟು ಜನ ಬರಬಹುದು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕಿದೆ. ಅಂದ್ರೆ 6 ಜನರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಈಗ ಚುನಾವಣಾಧಿಕಾರಿ. ನೋಡಬೇಕು ಯಾರೆಲ್ಲ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಸ್ ಆಗುತ್ತೆ. ನಾವು ಪ್ರತಿನಿಧಿ ಕಿರಣ್ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಕಿರಣ್, ಈಗ ಚುನಾವಣಾ ಆಯೋಗದ ಬಳಿ ಇದ್ದೀರಿ. ಸೊ ಅಲ್ಲಿ ಹೆಚ್ಚಿನ ಭದ್ರತೆ ಹೇಗೆ ನಿಯೋಜನೆಗೊಳಿಸಿದ್ದಾರೆ? ಸೊ ರಾಹುಲ್ ಗಾಂಧಿನೂ ಕೂಡ ಬರ್ತಾರೆ ಅನ್ನುವಂಥದ್ದಿದೆಯಾ ಅಥವಾ ಕೇವಲ ರಾಜ್ಯ ನಾಯಕರು ಮಾತ್ರ ಚುನಾವಣಾಧಿಕಾರಿಯನ್ನ ಭೇಟಿ ಮಾಡುವಂಥದ್ದಿದೆಯಾ? ಏನ್ ಪ್ಲಾನ್ಗಳಿವೆ, ಪ್ಲಾನ್ ಆಫ್ ಆಕ್ಷನ್ ಏನಿದೆ ಸದ್ಯಕ್ಕೆ? ಇಲ್ಲಿಂದ ಏನ್ ಅಪ್ಡೇಟ್ ಸಿಗ್ತಾ ಇದೆ ಈಗ ಕಿರಣ್? ರೇಮಾನ್, ನಾನು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಮುಂದೆ ಇದ್ದೀನಿ. ಈಗಾಗಲೇ ಈಗ ಸಂಬಂಧಪಟ್ಟಂತೆ ಚುನಾವಣಾ ಕಚೇರಿಗೆ ಈಗಾಗಲೇ ಎಲ್ಲ ರೀತಿಯ ಒಂದು ಬಿಗಿ ಬಂದೋಬಸ್ತನ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೇ ಒಂದು ಪಕ್ಕದಲ್ಲಿ ಅಂದರೆ ಈಗಾಗಲೇ ಈ ಒಂದ್ ಕಡೆ ಭದ್ರತೆ ವ್ಯವಸ್ಥೆ ಮಾಡಿದರೆ ಇದೇ ಒಂದು ರಸ್ತೆ ಮೂಲಕ ಎಲ್ಲರೂ ಕೂಡ ಈಗ ಏನು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಇಲ್ಲೆಲ್ಲವೂ ಕೂಡ ಜನರು ಕೂಡ ಕಾರ್ಯಕರ್ತರು ಏನು ಚುನಾವಣಾ ಆಯೋಗದ ವಿರುದ್ಧ ಒಂದು ಈಗಾಗಲೇ ಹೋಗೋಕ್ಕೆ ಅಲ್ಲಿ ಪ್ರತಿಭಟನೆ ಒಂದು ಭಾಗವಹಿಸೋಕ್ಕೆ ಈಗಾಗಲೇ ಜನ ಹೋಗ್ತಾ ಇದ್ದಾರೆ. ಇನ್ನು ಉಳಿದಂತೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ಈ ಒಂದು ಮುಖ್ಯ ಚುನಾವಣಾ ಅಧಿಕಾರಿಗೆ ಸುಮಾರು 1 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಅವರು ಟೈಮ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಏನು ಮುಖಂಡರಿಗೆ ಅಂದರೆ ಅಲ್ಲಿ ಏನು ಪ್ರತಿಪಕ್ಷದ ನಾಯಕ ಆಗಿರುವಂಥ ರಾಹುಲ್ ಗಾಂಧಿ ಅವರಿಗೆ, ಏನು AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಇರ್ಬೋದು, ಜೊತೆಗೆ ಏನು ಕರ್ನಾಟಕದ ಕಾಂಗ್ರೆಸ್ ಇನ್ಚಾರ್ಜ್ ಆಗಿರುವಂಥ ಸುರ್ಜೇವಾಲಾ ಇರ್ಬೋದು, ಮತ್ತು CM ಒಂದು ಸಿದ್ದರಾಮಯ್ಯ ಅವರು, ಮತ್ತು DCM DK ಶಿವಕುಮಾರ್ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಒಟ್ಟು 6 ಜನಕ್ಕೆ ಇಲ್ಲಿ ಒಂದು ಅಪಾಯಿಂಟ್ಮೆಂಟನ್ನು ತೊಗೊಂಡಿದ್ದಾರೆ. ಇವರು ಅಲ್ಲಿ ಪ್ರತಿಭಟನೆ ಅಂದರೆ ಪಕ್ಕದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಏನು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ನಂತರ ಅವರು ಸುಮಾರು ಇಲ್ಲಿ 1:15 ಅಷ್ಟೊತ್ತಿಗೆ ಇಲ್ಲಿಗೆ ಬಂದು ಮುಖ್ಯ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ಮೆಮೊರಿಯನ್ನು ಕೊಡುವಂಥದ್ದಿದೆ. ಆದರೆ ಕೊಡುವಂಥ ಮೆಮೊರಿಯನ್ಗೆ ಡಿಕ್ಲರೇಷನ್ಗೆ ಸಿಗ್ನೇಚರ್ ಹಾಕಬೇಕೋ ಬೇಡವಾ ರಾಹುಲ್ ಗಾಂಧಿ ಅನ್ನೋ ಒಂದು ಡಿಸ್ಕಷನ್ ಈಗ ನಡೀತಾ ಇದೆ ಅನ್ನೋ ಒಂದು ವಿಧ ಇದೆ. ಇನ್ ಕೇಸ್ ಅವ್ರು ಏನಾದ್ರು ಬರಲಿಲ್ಲ ಅಂದರೆ ಸಾಂಕೇತಿಕವಾಗಿ ಕಾಂಗ್ರೆಸ್ ಪಕ್ಷದ ಅಂದರೆ ಇಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷದ ಅವರು ಕೆಲವೊಂದು ಮುಖಂಡರು ಬಂದು ಭೇಟಿ ಮಾಡಿ ಏನು ಈ ಒಂದು ಕಡೆ ಪ್ರತಿಭಟನೆ ಮತ್ತು ಏನೇನು ಆಗ್ತಾ ಇದೆ, ಯಾಕೆಂದರೆ ಕಾಂಗ್ರೆಸ್ಸೇ ಈಗ ಸಂಬಂಧಪಟ್ಟಂತೆ ಇಂಟರ್ನಲ್ಲಿ ಅವರು ಎನ್ಕ್ವೈರಿ ಮಾಡಿ ಎಸ್ಪೆಷಲಿ ಏನು ಬೆಂಗಳೂರಿನ ಸೆಂಟ್ರಲ್ ಪಾರ್ಲಿಮೆಂಟ್ ವ್ಯಾಪ್ತಿಯಲ್ಲಿ ಬರುವಂಥ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಲಕ್ಷಾಂತರದ ಒಂದು ನಕಲಿ ಮತದಾನ ಇರ್ಬೋದು, ಸುಮಾರು 5 ಪಾಯಿಂಟ್ಗಳು ಈ ಒಂದು ಎಲೆಕ್ಷನಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನು ವಿಚಾರವನ್ನು ಸಂಬಂಧಪಟ್ಟಂತೆ ಅವರೇ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ ಒಂದು ತನಿಖೆಯನ್ನು ಮಾಡಿ ಕೆಲವೊಂದಷ್ಟನ್ನ ಐಡೆಂಟಿಫೈ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಕೊಟ್ಟು ಅವ್ರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಇವರ ಒಂದು ನೋಡಿರುವಂಥ ನೋಟ ಸರಿ ಇದೆಯೋ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಈ ಬೇರೆ ಕಾರಣಗಳು ಇದೆಯೋ ಅನ್ನೋದ್ರ ಬಗ್ಗೆ ಚುನಾವಣಾಧಿಕಾರಿ ಮುಂದಿನ ಹಂತದಲ್ಲಿ ತಿಳಿಸ್ತಾರೆ. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಲ್ಲ ರೀತಿಯ ಒಂದು ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಈ ಒಂದು ಸಂಬಂಧಪಟ್ಟಂತೆ ಪೊಲೀಸರು ಹೆಚ್ಚಿನ ಭದ್ರತೆ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಯಾಕೆಂತಂದ್ರೆ ಅವ್ರು ಕೊಟ್ಟಿರುವಂಥದ್ದು 1 ಗಂಟೆಯಿಂದ 3 ಗಂಟೆ. ಆ ಒಂದು ಸಮಯದಲ್ಲಿ ಬಹುಶಃ 1-1.5-2 ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಬಂದು ಅವರು ಕೊಡುವಂತದ್ದಿದೆ. ಈ ಸಂಬಂಧಪಟ್ಟಂತೆ ಉಳಿದಂತೆ ಎಲ್ಲಾ ರೀತಿಯ ತಯಾರಿಯನ್ನು ಪೊಲೀಸರು ಕೂಡ ಮಾಡ್ಕೊಂಡಿದ್ದಾರೆ. ಕಿರಣ್ ಹೋಲ್ಡ್ ನಾನು ಮಾತಾಡ್ತಾನೆ.